ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಪ್ರತಿಮಾ ಭಟ್. 12 ಗಂಟೆಯ ಪ್ರಮುಖ ಸುದ್ದಿ. ಚನ್ನಗಿರಿ ಪೊಲೀಸ್ ಠಾಣೆಯ ಮೇಲೇನು ಕಲ್ಲು ತೂರಾಟ ನಡೆಯಿತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಪ್ರಕರಣಗಳಲ್ಲಿ 25 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಇವತ್ತೇ ಬಂಧಿತರನ್ನ ಕೋರ್ಟ್ಗೆ ಹಾಜರುಪಡಿಸಲಿದೆ ಖಾಕಿ. ಆದಿಲ್ ಸಾವಿನಿಂದ ಆಕ್ರೋಶಗೊಂಡು ಠಾಣೆಯನ್ನ ಧ್ವಂಸಗೊಳಿಸಿದಂತಹ ಕಿಡಿಗೇಡಿಗಳನ್ನು ಚನ್ನಗಿರಿ ತಾಲೂಕು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಪೊಲೀಸ್ ಠಾಣೆ ಧ್ವಂಸ, ಜೀಪ್ ಮೇಲೆ ಕಲ್ಲು ತೂರಿದಂತಹ ಕಿಡಿಗೇಡಿಗಳನ್ನು ಸುಮಾರು 25 ಜನರನ್ನ ಪೊಲೀಸರು ಬಂಧಿಸಿದ್ರು. ಇವತ್ತೇ ಬಂಧಿತರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಿಲ್ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಠಾಣೆಯಲ್ಲಿ ಸಾವಾಯಿತು ಅಂತ ಹೇಳಿ ಸಾವಿನಿಂದ ಆಕ್ರೋಶಗೊಂಡು ಠಾಣೆಯನ್ನು ಧ್ವಂಸಗೊಳಿಸಿದ್ರು ಕಿಡಿಗೇಡಿಗಳು. ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಪೊಲೀಸರು ಪರಿಪರಿಯಾಗಿ ಹೇಳಿದ್ರು, ಮನವಿ ಮಾಡಿಕೊಂಡ್ರು, ಕೇಳದೆ ಧ್ವಂಸ ಮಾಡಿದ್ರು. ಅವರ ಮೇಲೆ ಈಗ ಪ್ರಕರಣ ದಾಖಲಾಗಿದೆ. ಆ ಬಂಧಿತರನ್ನ ಕೋರ್ಟ್ಗೆ ಖಾಕಿ ಪಡೆ ಇಂದು ಹಾಜರುಪಡಿಸಲಿದೆ. ಚನ್ನಗಿರಿ ತಾಲೂಕು ಕೋರ್ಟ್ಗೆ ಪೊಲೀಸರು ಕಿಡಿಗೇಡಿಗಳನ್ನು ಹಾಜರುಪಡಿಸ್ತಾರೆ. ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಕ್ಕೆ ಆಕ್ರೋಶ, ವಾಹನ ಜಖಂ, ಅಧಿಕಾರಿಗಳ ಅಮಾನತು ಇದೆಲ್ಲ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಪ್ರೊಟೆಸ್ಟ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಅಮಾನತು ಕೂಡ ಆಗಿದೆ. ಅದನ್ನ ಅಧಿಕಾರಿಗಳ ಅಮಾನತನ್ನ ಖಂಡಿಸಿ, ಜೊತೆಗೆ ಠಾಣೆ ಮೇಲೆ ನಡೆದಂತಹ ಕಲ್ಲು ತೂರಾಟಕ್ಕೂ ಕೂಡ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಪ್ರೊಟೆಸ್ಟ್. ಶ್ರೀ ಊರಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಸಾಗಿದೆ. ತಹಶೀಲ್ದಾರ್ ಕಚೇರಿಗೆ ತೆರಳಿ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದ್ದಾರೆ. ಚನ್ನಗಿರಿ ಪಟ್ಟಣದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮುಂದುವರೆದಿದೆ. ಕಳೆದ 3 ದಿನಗಳ ಹಿಂದೆ ಚನ್ನಗಿರಿ ಪೊಲೀಸ್ ಠಾಣೆಯ ಮೇಲೆ ನಡೆದಂತಹ ದಾಂಧಲೆಯನ್ನು ಖಂಡಿಸಿ ಇವತ್ತು ಚನ್ನಗಿರಿಯಲ್ಲಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಯನ್ನು ಕರೆ ನೀಡಿದ್ದಾವೆ. ನಿಜಕ್ಕೂ ಯಾಕಂದರೆ ಚನ್ನಗಿರಿ ಇತಿಹಾಸಕ್ಕೆ ಒಂದು ಕಪ್ಪು ಚುಕ್ಕೆ ನಾವು ನೋಡ್ತಾ ಇರ್ಬೋದು. ಯಾಕಂದರೆ ಹಿಂದೂಪರ ಸಂಘಟನೆಗಳು ಇವತ್ತು ಬೃಹತ್ ಪ್ರತಿಭಟನೆ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಯಾಕಂದರೆ ಚನ್ನಗಿರಿಯ ಟೌನ್ ಇತಿಹಾಸದಲ್ಲಿ ಯಾವತ್ತೂ ಸಹ ಚನ್ನಗಿರಿಯ ಪೊಲೀಸ್ ಠಾಣೆಗೆ ನುಗ್ಗಿ ದಾಂಧಲೆಯನ್ನು ನಡೆಸಿರಲಿಲ್ಲ. ಯಾಕಂದರೆ ಪೊಲೀಸರ ಮೇಲೇ ಹಲ್ಲೆಗೆ ಮುಂದಾಗುವಂಥ ಕ್ರಮ ಇಡೀ ಚನ್ನಗಿರಿಯ ತಾಲೂಕು ಜನತೆಯನ್ನು ಖಂಡಿಸಿದೆ. ಮತ್ತು ಸ್ಥಳೀಯ ನಾಯಕರುಗಳು ಸಹ ಈ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಮತ್ತು ವಿಶೇಷವಾಗಿ DYSP ಮತ್ತು ನಿರಂಜನ್ ಸರ್ಕಲ್ ಇನ್ಸ್ಪೆಕ್ಟರ್ ಏನಿದ್ರು ಅವರನ್ನು ಅಮಾನತನ್ನು ಸರ್ಕಾರ ಮಾಡಿದೆ. ಈ ಕ್ರಮವನ್ನು ಸಹ ಖಂಡಿಸಿ ಇವತ್ತು ಪ್ರತಿಭಟನೆ ಕರೆ ನೀಡಿದ್ದಾರೆ. ನಮ್ಮ ಜೊತೆ ಹಿಂದೂ ಸಂಘಟನೆಗಳ ಮುಖಂಡರಿದ್ದಾರೆ. ಸರ್ಕಾರ ಎಂತಹ ತುಷ್ಟೀಕರಣ ಮಾಡ್ತಾ ಇದೆ ಅನ್ನೋದನ್ನು ಇಲ್ಲಿ ನೋಡಬೇಕು. ಪೊಲೀಸ್ ಇಲಾಖೆಯ ಮೇಲೆ ಕಲ್ಲನ್ನು ತೂರ್ತಾರೆ, ಪೊಲೀಸ್ ಗಾಡಿಗಳನ್ನು ಜಖಮಗೊಳಿಸ್ತಾರೆ, ಜನಗಳಿಗೆ ಭಯಭೀತಿಯ ವಾತಾವರಣವನ್ನು ಮಾಡಿದಾಗಲೂ ಸಹ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯ ಮೇಲೆ ಅವರು ನಿಜವಾಗಿ ಗೌರವ ಇರೋದಾದರೆ ಆ ವ್ಯಕ್ತಿಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಆ ಮುಸಲ್ಮಾನ ಗುಂಡಾಗಳನ್ನು ಬಂಧಿಸೋದಕ್ಕೆ ಹೇಳಬೇಕಿತ್ತು. ಅದನ್ನು ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿ ಏನು ಮುಂದಿನ ಜನ್ಮ ಹೊಂದಿದ್ರೆ ಮುಸಲ್ಮಾನಾಗಿ ಹುಟ್ಟಬೇಕು ಅಂತಕ್ಕಂತಹ ಸಿದ್ದರಾಮುಲ್ಲಾ ಖಾನ್ ಏನಿದ್ದಾರೆ, ಅವರು DYSP ಮತ್ತು ಸರ್ಕಲ್ ಇನ್ಸ್ಪೆಕ್ಟರನ್ನು ಅಮಾನತು ಮಾಡ್ತಾರೆ. ಇದರಲ್ಲಿ ನಾವು ಯೋಚನೆ ಮಾಡಬೇಕು. ಮುಸಲ್ಮಾನರು ಈ ರಾಷ್ಟ್ರದ ಕಾನೂನಿಗೆ ಎಷ್ಟು ಅಗೌರವ ಕೊಡ್ತಾರೋ ಅವರಿಗೆ ಸಾಥನ್ನು ಕೊಡುವ ಸರ್ಕಾರ ಈ ರಾಜ್ಯ ಸರ್ಕಾರ. ಇದೆಲ್ಲ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ನಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು. ಕಾಂಗ್ರೆಸ್ ಅಂತ ಹೇಳಿದ್ರೆ ಮುಸಲ್ಮಾನರ ಓಲೈಕೆ ಮಾಡೋದೇ ಆಗೋಗಿದೆ. ಹಾಗಾಗಿ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ತನಕ ಏನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನೋಡ್ತಾ ಇದ್ವಿ, ನಮ್ಮ ವೀರ ಸೈನಿಕರ ಮೇಲೆ ಕಲ್ಲನ್ನು ಹೊಡೆದು ಅವ್ರಿಗೆ ಅವಮಾನ ಮಾಡಿ ಅವ್ರಿಗೆ ಹಿಂಸೆ ಮಾಡ್ತಾ ಇದ್ದದನ್ನು ನಾವು ಷಂಡತನದಿಂದ ನೋಡ್ಕೋತಾ ಇದ್ವಿ. ಅದು ಬೆಂಗಳೂರಿನಲ್ಲೇ ಆಗಲಿ, KJ ಹಳ್ಳಿ, DJ ಹಳ್ಳಿದಾಗಲಿ, ಹುಬ್ಬಳ್ಳಿ ಘಟನೆ ಆಗಲಿ, ಶಿವಮೊಗ್ಗದಲ್ಲಿ ನಡೆದ ಘಟನೆ ಆಗಲಿ, ಇವಕ್ಕೆಲ್ಲ ಕುಮ್ಮಕ್ಕು ಕೊಡ್ತಾ ಇರೋ ಏನು ನಮ್ಮ ಸರ್ಕಾರದ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಚನ್ನಗಿರಿಯಲ್ಲಿ ಕೆಲವೊಂದು ಕಾನೂನು ಬಾಹಿರ ಚಟುವಟಿಕೆಗಳು ಜಾಸ್ತಿ ಆಗಿದೆ, ಬಹಳ ನಡೀತಾ ಇದೆ. ಕಣ್ಣಿಗೆ ಕಾಣೋದು ಹಾಗೆಯೇ ನಡೀತಾ ಇದೆ. ಲವ್ ಜಿಹಾದ್ ನಡೀತಾ ಇದೆ, ಮಾದಕ ವಸ್ತುಗಳನ್ನು ಮಾರಾಟ ನಡೀತಾ ಇದೆ, ಗಾಂಜಾ ಅಫೀಮ್ಗಳನ್ನು ಮಾರಾಟ ನಡೀತಾ ಇದೆ. ನಮ್ಮ ಯುವ ಜನಾಂಗ ಈ ವಿದ್ಯಾರ್ಥಿಗಳನ್ನು ಅವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಅನ್ಯ ಧರ್ಮೀಯರು, ವಿಶೇಷವಾಗಿ ಮುಸಲ್ಮಾನರು
ಹಿಂದೂ ಯುವಕರನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, ಹಿಂದೂ ಯುವತಿಯರನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೀವಿ. ಅಂದರೆ ಕಾನೂನು ಬಾಹಿರ ಚಟುವಟಿಕೆಗಳೇನಿದೆ ಚನ್ನಗಿರಿಯಲ್ಲಿ ಅದು ನಿಲ್ಲಬೇಕು, ಮತ್ತು ಏನು ಪೊಲೀಸ್ ಠಾಣೆ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಸಂಬಂಧಪಟ್ಟಂಗೆ ಕ್ರಮಗಳಾಗಬೇಕನ್ನೋದು ಹಿಂದೂ ಸಂಘಟನೆ ಕಾರ್ಯಕರ್ತರ ಒಂದು ಪ್ರತಿಭಟನೆ ಉದ್ದೇಶ. ದಾವಣಗೆರೆ ಕ್ಯಾಮ್ರಾ ಪರ್ಸನ್ ಕಿಣಕುಮುತ್ತೆ ವರದರಾಜ್ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.